ಅದು ಬೆಂಗಳೂರಿನ ಮಾಜಿ ಮೇಯರ್ ಮನೆ. ಆ ದೊಡ್ಡ ಮನೆಯ ಸೇಫ್ಟಿಗೆ ನೇಪಾಳಿ ಮೂಲದವರನ್ನ ಸೆಕ್ಯೂರಿಟಿ ಆಗಿ ಇಟ್ಕೊಂಡಿದ್ರು. ಆದ್ರೆ ಮನೆ ಕಾಯಬೇಕಾದವನೇ ಮನೆಯನ್ನ ಗುಡಿಸಿ ಗುಂಡಾಂತರ ಮಾಡಿದ್ದಾನೆ. ಚುನಾವಣಾ ಪ್ರಚಾರ ತಂದ ಸಂಕಷ್ಟ. ಮಾಜಿ ಮೇಯರ್ ಮನೆಯಲ್ಲಿ ಕಳ್ಳತನ. ಎಸ್, ಇದು ಬೆಂಗಳೂರಿನ ಸಂಜಯ್ ನಗರದ RMV 2ನೇ ಹಂತದಲ್ಲಿರುವ ಮಾಜಿ ಮೇಯರ್ ಆರ್ ನಾರಾಯಣಸ್ವಾಮಿಗೆ ಸೇರಿದ ಮನೆ. ಈ ದೊಡ್ಡ ಮನೆಯಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ, ನಗದು ಕಳ್ಳತನವಾಗಿದೆ. ಮನೆಯಲ್ಲಿದ್ದ ಸೆಕ್ಯೂರಿಟಿ ಗಾರ್ಡೇ ಈ ಕೃತ್ಯ ಎಸಗಿದ್ದು, ಕೋಟಿಗೂ ಅಧಿಕ ಮೌಲ್ಯದ ವಸ್ತುಗಳನ್ನ ದೋಚಿ ಎಸ್ಕೇಪ್ ಆಗಿದ್ದಾನೆ. ಸದ್ಯ ಬಿಜೆಪಿಯಲ್ಲಿರುವ ನಾರಾಯಣಸ್ವಾಮಿ ಶುಕ್ರವಾರ ಮಧ್ಯಾಹ್ನ ಲೋಕಸಭಾ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿದ್ರು. ಇತ್ತ ಕುಟುಂಬಸ್ಥರು ಕೂಡ ತಮಿಳುನಾಡಿನ ದೇವಸ್ಥಾನಕ್ಕೆ ತೆರಳಿದ್ರು. ಆದ್ರೆ ಪ್ರಚಾರ ಮುಗಿಸಿ ಮನೆಗೆ ವಾಪಸ್ ಬಂದು ನೋಡಿದ್ರೆ ಮನೆಯ ರೂಮ್ಗಳಲ್ಲಿ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ವು. ಇತ್ತ ಸೆಕ್ಯೂರಿಟಿ ಗಾರ್ಡ್ ನರ ಬಹದ್ದೂರ್ ಶಾಹಿ ಕೂಡ ಮನೆಯಲ್ಲಿರಲಿಲ್ಲ. ಬಳಿಕ ಮನೆಯಲ್ಲಿ ಪರಿಶೀಲನೆ ಮಾಡಿದಾಗ ಮನೆಯಲ್ಲಿಟ್ಟಿದ್ದ ಚಿನ್ನಾಭರಣ, ಬೆಳ್ಳಿಯ ವಸ್ತುಗಳು, 3 ಕಾಸ್ಟ್ಲಿ ವಾಚ್ಗಳು, 4 ಲಕ್ಷ ರೂಪಾಯಿ ಸೇರಿದಂತೆ ಒಟ್ಟು 1.29 ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳು ಕಳ್ಳತನ ಆಗಿರೋದು ಬೆಳಕಿಗೆ ಬಂದಿದೆ. ನನ್ನ ವೈಫು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿದ್ದು ಮೆಡ್ರಾಸ್ಗೆ. ನಾನು ನಮ್ಮ MLA ಮುನಿರತ್ನ ಸಾಹೇಬ್ ಜೊತೆ ಕ್ಯಾನ್ವಾಸಲ್ಲಿ ಇದ್ದೆ. ಆಯಿತಾ, ನಾನು ಮಧ್ಯಾಹ್ನ ಅಲ್ಲಿ ಬಿಟ್ಟಾಗ ಬಂದುಬಿಟ್ಟು ಊಟನೂ ಕೊಟ್ಟು ಸ್ವಲ್ಪ ನಾನು ಲೇಟಾಗಿ ಬರ್ತೀನಪ್ಪ, ರಾತ್ರಿ 9 ಗಂಟೆ ಆಗುತ್ತೆ. ಮೇಡಮ್ ಇರಲಿಲ್ಲ, ಮನೇಲಿ ನನ್ನ ಮಗನೂ ಇರಲಿಲ್ಲ, ಇಬ್ಬರು ಜೊತೆಗೆ ಹೋಗಿದ್ದೆ ದೇವಸ್ಥಾನಕ್ಕೆ. ಬರ್ತೀನಿರಪ್ಪ ಅಂತ ಹೇಳ್ಬಿಟ್ಟು ನಾನು ಈ ಕಡೆ ಹೋದರೆ ಇವನು ಒಳಗಡೆ ಸೇರಿ ಎಲ್ಲ ಕಬೋರ್ಡ್ ಗಿಬೋರ್ಡೆಲ್ಲ ಹೊಡೆದ, ಒಂದು ಬಿಟ್ಟಿಲ್ಲ, ಎಲ್ಲ ಹೊಡೆದ್ಬಿಟ್ಟಿದ್ದಾನೆ. ಎಲ್ಲ ಹೊಡೆದು ಒಳಗಡೆ ಏನೇನಿತ್ತು ಎಲ್ಲ ಎತ್ತಾಕೊಂಡು. ಈ ವಿಷಯ ಗೊತ್ತಾಗ್ತಿದ್ದಂತೆ ಮನೆಗೆ ಭೇಟಿ ಕೊಟ್ಟ ಸಂಜಯ್ ನಗರ ಪೊಲೀಸರು ಇಡೀ ಮನೆಯನ್ನ ಪರಿಶೀಲನೆ ನಡೆಸಿದ್ರು. ಬಳಿಕ ಪ್ರಾಥಮಿಕ ವಿಚಾರಣೆ ವೇಳೆ ಮನೆಯ ಸೆಕ್ಯೂರಿಟಿ ಗಾರ್ಡ್ ನರ ಬಹದ್ದೂರ್ ಶಾಹಿನೇ ಇನ್ನಿಬ್ಬರ ಜೊತೆಗೂಡಿ ಈ ಕಳ್ಳತನ ಮಾಡಿರೋದು ಗೊತ್ತಾಗಿದೆ. ಇನ್ನು ಕಳೆದ ಅಕ್ಟೋಬರ್ನಲ್ಲಿ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಸಹೋದರನ ಮನೆ ಕಳ್ಳತನ ಪ್ರಕರಣದ 7 ಆರೋಪಿಗಳ ಪೈಕಿ ನರ ಬಹದ್ದೂರ್ ಶಾಹಿ ಕೂಡ ಒಬ್ಬ ಅನ್ನೋದು ಬೆಳಕಿಗೆ ಬಂದಿದೆ. ಕಳ್ಳ ಹೆಂಗಾಗಿದೆ, ಮೊನ್ನೆ ರಾತ್ರಿ ಇನ್ಸ್ಪೆಕ್ಟರ್ ಎಲ್ಲ ಬಂದಾಗ ಇವನು ಆಲ್ರೆಡಿ ರಾಕ್ಲೈನ್ ವೆಂಕಟೇಶ್ ಮನೆಯಲ್ಲಿ ಕಳ್ತನ ಮಾಡಿದ್ದಾನೆ. ಆಲ್ರೆಡಿ ಕಳ್ತನ ಮಾಡಿ ಅವನ 4-5 ತಿಂಗಳು ಹಿಂದೆ ರಿಲೀಸ್ ಆಗಿದ್ದಾನೆ. ಅಲ್ಲಿಂದ ಬಂದು ನಮ್ಮ ಹತ್ರ ಸೇರ್ಕೊಂಡ. ನಮ್ಗೆ ಗೊತ್ತಿಲ್ಲ ಇದು. ಇವರೆಲ್ಲ ಬಂದ್ರಲ್ಲ, ಎಲ್ಲ ಕಡೆಯಿಂದ ಇನ್ಸ್ಪೆಕ್ಟರ್ಗಳೆಲ್ಲ ಬಂದ್ರಲ್ಲ, ಆ ಬಂದ ಟೈಮಲ್ಲಿ ಅವರು ಫೋಟೋಗಳು ತೆಗೆದಾಗ ಅಯ್ಯೋ ಇವ್ರನ್ನ ನಾನೇ ಹೋಗಿದ್ದು, ಇವನು ಹುಡ್ಕೊಂಬಂದಿದ್ದು ಅಂತೆಲ್ಲ ಅಲ್ಲಿರೋ ಪೊಲೀಸರು ಅವರೆಲ್ಲ ಬಂದಿದ್ರು. ಅವ್ರು ಮಾತಾಡಿಕೊಂಡು ಆಮೇಲೆ ಕನ್ಫರ್ಮ್ ಮಾಡ್ಕೊಂಡ್ರು ಇವನೇ. ಸದ್ಯ ಸಂಜಯ್ ನಗರ ಪೊಲೀಸರು ಆರೋಪಿಗಳಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ಆದ್ರೆ ಮನೆ ಕಾಯ್ತಾನೆ ಅಂತ ಬಹದ್ದೂರ್ ಶಾಹಿಗೆ ಕೆಲಸ ಕೊಟ್ಟ ಮನೆ ಮಾಲೀಕ ಈಗ ಕಂಗಾಲಾಗಿದ್ದಾರೆ. ನಾಗರಾಜ್ ಬಿ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ.
ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.